ಇನ್ಸೈಟ್ ರಶ್ ಕನ್ನಡಕ್ಕೆ ಸ್ವಾಗತ. ನಾನು ರೂಪಲತಾ. ನಮ್ಮ ದೇಶ ಭಾರತದಲ್ಲಿ ಯಾರು ಬೇಕಾದರೂ ಕೂಡ ಆಡಳಿತ ಅಥವಾ ವಿಪಕ್ಷವನ್ನು ಟೀಕೆ ಮಾಡಬಹುದು. ಅದಕ್ಕೆ ರಾಜಕೀಯದಲ್ಲಿ ಆಕ್ಟಿವ್ ಆಗಿರಲೇಬೇಕು ಎಂದೇನೂ ಇಲ್ಲ. ಸಾಮಾನ್ಯ ಜನರಿಗೂ ಕೂಡ ಪ್ರಶ್ನೆ ಮಾಡುವಂಥ ಹಕ್ಕಿದೆ. ಆದರೆ ಪ್ರಶ್ನೆ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಹಂಚಿಕೊಳ್ಳುವಾಗ ಸತ್ಯವನ್ನು ಮುಚ್ಚಿಟ್ಟು ಅರ್ಧ ಸುಳ್ಳನ್ನು ಸೇರಿಸಿ ಮಾತಾಡೋದು ಸರಿನಾ ತಪ್ಪಾ ಅನ್ನೋದನ್ನು ನೀವೇ ಹೇಳಬೇಕು. ಮೋದಿ ಅವರ ಕಟು ಟೀಕೆ ಮಾಡೋರಲ್ಲಿ ಒಬ್ಬರು ಅಂದರೆ ಅದು ರಮ್ಯಾ. ನಾರ್ಮಲ್ ರಮ್ಯಾ ಅಲ್ಲ, ಮಾಜಿ ಮೋಹಕತಾರೆ ರಮ್ಯಾ. ಅವರು ತಮ್ಮ ರಾಜಕೀಯ ಬದುಕನ್ನು ಕಾಂಗ್ರೆಸ್ ಪಕ್ಷದಿಂದ ಶುರು ಮಾಡಿದರು. ದಿವಂಗತ ಅಂಬರೀಷ್ ಅವರ ಆಶೀರ್ವಾದದಿಂದ ಮಂಡ್ಯ MP ಆಗಿದ್ದವರು. ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಅನೇಕ ಜವಾಬ್ದಾರಿಗಳನ್ನು ಹೊತ್ತಿದ್ದವರು. ಸೋಷಿಯಲ್ ಮೀಡಿಯಾ ಟೀಮ್ ನೋಡ್ಕೊಂಡಿದ್ರು. ಅದಾದ ಮೇಲೆ ರಾಜಕೀಯದಿಂದ ದೂರವೇ ಉಳಿದ್ರು. ಆದರೆ ಆಗಾಗ ಮೋದಿ ಸರ್ಕಾರದ ನಿಲುವುಗಳನ್ನು ಟೀಕೆ ಮಾಡ್ತಾ ಇರ್ತಾರೆ. ಈಗ ಬಂದಿರೋ ಟೀಕೆ ಏನಂದ್ರೆ, ಮೋದಿ 1 ವರ್ಷಗಳ ಕಾಲ ಸಿಂಪಲ್ ಲಿವಿಂಗ್ ಮನವಿ ಮಾಡಿಕೊಂಡಿದ್ದಾರಲ್ಲ, ಅದರ ಬಗ್ಗೆ ರಮ್ಯಾ ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಮೊದಲಿಗೆ ರಮ್ಯಾ ಅವರು ಹೇಳಿದ್ದೇನು ಅನ್ನೋದನ್ನು ಹೇಳ್ಬಿಡ್ತೀನಿ. ಸರ್ಕಾರವು ನಾಗರಿಕರಿಗೆ ಇಂಧನ, ಪ್ರಯಾಣ, ಅಡುಗೆ ಎಣ್ಣೆ, ಚಿನ್ನ ಇತ್ಯಾದಿಗಳ ಐಚ್ಛಿಕ ಬಳಕೆಯನ್ನು ಕಡಿಮೆ ಮಾಡಲು ಮನವಿ ಮಾಡುತ್ತಿರುವುದು ಆರ್ಥಿಕ ಒತ್ತಡ ಹಾಗೂ ಆಮದು ಮತ್ತು ದರ ಏರಿಕೆಯ ಮೇಲಿನ ಒತ್ತಡವನ್ನು ತೋರಿಸುತ್ತದೆ ಎಂದಿದ್ದಾರೆ. ಇದು 2008ರ ಜಾಗತಿಕ ಆರ್ಥಿಕ ಸಂಕಷ್ಟದ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಭಾರತ ತೋರಿಸಿದ್ದಂಥ ಆತ್ಮವಿಶ್ವಾಸಕ್ಕೆ ವಿರುದ್ಧವಾಗಿದೆ. ಜಾಗತಿಕ ಆರ್ಥಿಕ ಕುಸಿತದ ನಡುವೆಯೂ ಕೂಡ ಭಾರತ ಆರ್ಥಿಕವಾಗಿ ಹೆಚ್ಚು ಸ್ಥಿರವಾಗಿಯೇ ಕಾಣಿಸಿಕೊಂಡಿತ್ತು. ಮನಮೋಹನ್ ಸಿಂಗ್ ಅವರು ಆರ್ಥಿಕತೆಯನ್ನ ಪರಿಪಕ್ವತೆ ಮತ್ತು ಆತ್ಮವಿಶ್ವಾಸದಿಂದ ನಿರ್ವಹಿಸಿದ್ದರು ಎಂದಿದ್ದಾರೆ. 1967ರಲ್ಲಿ ಜನರಿಗೆ ಚಿನ್ನ ಖರೀದಿಸಬೇಡಿ ಎಂದು ಮನವಿ ಮಾಡಿದಾಗ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ಕೇವಲ 20 ವರ್ಷಗಳಷ್ಟೇ ಆಗಿತ್ತು. ದೇಶ ಇನ್ನೂ ಬಡ ಮತ್ತು ಅಭಿವೃದ್ಧಿ ಹೊಂದುತ್ತಿದ್ದಂಥ ರಾಷ್ಟ್ರವಾಗಿತ್ತು. ಕೊರತೆಗಳು ಮತ್ತು ಆರ್ಥಿಕ ಮಿತಿಗಳೊಂದಿಗೆ ಹೋರಾಡ್ತಿತ್ತು. ಆ ಐತಿಹಾಸಿಕ ಹಿನ್ನೆಲೆಯಲ್ಲಿದ್ದು ಅರ್ಥಪೂರ್ಣವಾಗಿತ್ತು. ಆದರೆ 2026ರಲ್ಲಿ ಒಂದು ಪ್ರಮುಖ ಆರ್ಥಿಕ ಶಕ್ತಿ ಹೊಂದಿರುವಂಥ ದೇಶ ಇದೇ ರೀತಿಯ ಮನವಿಗಳನ್ನು ಮಾಡುತ್ತಿರುವುದು ಆರ್ಥಿಕ ಒತ್ತಡವನ್ನು ಸೂಚಿಸುತ್ತದೆ. ಇದು ಮೋದಿ ಸರ್ಕಾರದ ವೈಫಲ್ಯ ಅನ್ನೋದು ರಮ್ಯಾ ಅವರ ಮಾತು. ಸಾಮಾನ್ಯವಾಗಿ ರಾಜಕೀಯ ಆರೋಪಗಳು ಬರೋದಕ್ಕೆ ಶುರುವಾದಾಗ 2 ಟೀಮ್ ಆಕ್ಟಿವ್ ಆಗುತ್ತೆ. ಒಂದು ಆರೋಪ ಯಾರು ಹೊರ್ತಾ ಇದ್ದಾರಲ್ಲ ಅವರ ಅಭಿಮಾನಿಗಳದ್ದು, ಇನ್ನೊಂದು ಆರೋಪ ಮಾಡ್ತಾ ಇರೋ ಬೆಂಬಲಿಗರದ್ದು. ಇಲ್ಲಿ ರಮ್ಯಾ ಅವರ ವಿಪಕ್ಷದ ಕಡೆಯಿಂದ ಯೋಗ್ಯವಾದಂಥ ಚರ್ಚೆಯನ್ನೇ ಶುರು ಮಾಡಿದ್ದಾರೆ. ಆದರೆ ಅಲ್ಲಿ ಒಂದಿಷ್ಟು ತಪ್ಪು ಮಾಹಿತಿಗಳು ಕೂಡ ಸೇರಿಕೊಂಡಿವೆ. 2008ರಲ್ಲಿ ಮನಮೋಹನ್ ಸಿಂಗ್ ಅವರು ಜಾಗತಿಕ ಆರ್ಥಿಕ ಸಂಕಷ್ಟವನ್ನು ಸಮರ್ಥವಾಗಿ ಎದುರಿಸಿದ್ರು ಅನ್ನೋ ಮಾತು ಅರ್ಧ ಸತ್ಯ ಅಷ್ಟೇ. ಮನಮೋಹನ್ ಸಿಂಗ್ ಅವರು ಬ್ಯಾಂಕ್ಗಳಿಗೆ ಹೆಚ್ಚಿನ ಸಹಾಯ ಮಾಡಿದ್ರು. ಟೆಕ್ಸ್ಟೈಲ್ಸ್, IT ಕ್ಷೇತ್ರಗಳಿಗೆ ಅವರಿಂದ ಭಾರೀ ನೆರವು ಹರಿದು ಬಂದಿತ್ತು. ಆಯ್ದ ತೆರಿಗೆಗಳಲ್ಲಿ ವಿನಾಯಿತಿ ಕೊಟ್ಟಿದ್ರು. ಇದು ಒಂದು ಪಾರ್ಟ್. ಪರಿಣಾಮ ಏನಾಯಿತು? ಭಾರತದ GDP ಭಾರೀ ಪ್ರಮಾಣದಲ್ಲಿ ಕುಸಿತ ಕಂಡುಬಿಡ್ತು. ನಂತರದ ವರ್ಷಗಳಲ್ಲಿ ಹಣದುಬ್ಬರ ಏರಿಕೆಯಾಯಿತು. ಸರ್ಕಾರಿ ವೆಚ್ಚ ಹೆಚ್ಚಾದ ಕಾರಣ ಹಣಕಾಸು ಕೊರತೆ ಹೆಚ್ಚಾಯಿತು. ಇದರಿಂದ ಕೆಲವರು ಆ ಸಮಯದಲ್ಲಿ ಭಾರತ ಸಂಕಷ್ಟವನ್ನು ಚೆನ್ನಾಗಿ ನಿಭಾಯಿಸಿತು ಎನ್ನುತ್ತಾರೆ. ಇನ್ನೂ ಕೆಲವರು ಅದರ ಪರಿಣಾಮವನ್ನು ಮುಂದಿನ ವರ್ಷಗಳಲ್ಲಿ ಅನುಭವಿಸಬೇಕಾಯಿತು ಎಂದು ವಾದಿಸ್ತಾರೆ. ವಾಸ್ತವ ಅದೇನೇ ಇರೋದು. ಸಂಕಷ್ಟದ ಸ್ಥಿತಿಯಲ್ಲಿ ನಾವು ಹೇಗೆ ಖರ್ಚು ಮಾಡ್ತೀವಿ ಅನ್ನೋದು ಮುಖ್ಯವಾಗುತ್ತೆ. ಈಗ ಮೋದಿ ಟ್ರಿಪ್ಗಳನ್ನು ಅವಾಯ್ಡ್ ಮಾಡಿ ಎಂದಿದ್ದಾರೆ, ವಿಶೇಷವಾಗಿ ಫಾರಿನ್ ಪ್ರವಾಸಗಳು. ಕಾರಣ ತುಂಬ ಸಿಂಪಲ್ ಆಗಿದೆ. ದೇಶದ ಒಳಗಿನ ಹಣ ಇಲ್ಲಿಯೇ ಸ್ವಲ್ಪ ಸಮಯ ಇರಲಿ ಅನ್ನೋದು. ಇನ್ನೊಂದು ಪ್ರಮುಖ ಅಂಶವನ್ನು ರಮ್ಯಾ ಅವರು ಪ್ರಸ್ತಾಪ ಮಾಡೋದೇ ಇಲ್ಲ. ಪ್ರಧಾನಿಯಾಗಿ ಮೋದಿಯ ರಾಜಕೀಯ ಯುಗ ಶುರುವಾಗಿದ್ದು 2014ರಲ್ಲಿ. ಸರಿಯಾಗಿ 1 ವರ್ಷದ ಹಿಂದೆ ಮನಮೋಹನ್ ಸಿಂಗ್ ಅವರ ತಂಡದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವರು P. ಚಿದಂಬರಂ ಅವರು. P. ಚಿದಂಬರಂ ಅವರು ಭಾರತೀಯರಿಗೆ 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಎಂದು ಮುಖ್ಯವಾಗಿ 2013ರಲ್ಲಿ ಮನವಿ ಮಾಡಿದರು. ಜೂನ್ 13, 2013ರಂದು ಅವರು ಈ ಹೇಳಿಕೆಯನ್ನು ನೀಡಿದರು. ಅಂದರೆ ಮೋದಿ ಕೈಗೆ ಭಾರತ ಬರುವಾಗ ತುಂಬ ಬಲಿಷ್ಠವಾದ ಆರ್ಥಿಕತೆ ಇರಲೇ ಇಲ್ಲ ಅನ್ನೋದನ್ನು ಈ ಅಂಕಿ ಅಂಶಗಳು ಹೇಳ್ತಿವೆ. ಆ ಸಮಯದಲ್ಲಿ ಭಾರತ ದೊಡ್ಡ ಕರೆಂಟ್ ಅಕೌಂಟ್ ಡೆಫಿಸಿಟ್, ರೂಪಾಯಿ ಮೌಲ್ಯ ಕುಸಿತ ಮತ್ತು ಹೆಚ್ಚಾದ ಚಿನ್ನದ ಆಮದು ಸಮಸ್ಯೆಗಳನ್ನು ಎದುರಿಸುತ್ತಿತ್ತು. ಚಿನ್ನದ ಆಮದು ದೇಶದ ವಿದೇಶಿ ವಿನಿಮಯ ಸಂಗ್ರಹದ ಮೇಲೆ ಒತ್ತಡ ತರುತ್ತಿದೆ ಎಂದು ಸರ್ಕಾರ ಹೇಳಿತ್ತು.
ಚಿದಂಬರಂ ಅವರು ಹೇಳಿದ್ದ ಪ್ರಮುಖ ಮಾತುಗಳು ಏನಾಗಿತ್ತು ಅಂದರೆ, 1 ವರ್ಷ ಚಿನ್ನದ ಆಮದು ಇಲ್ಲದಿದ್ದರೆ ಭಾರತ ಕರೆಂಟ್ ಅಕೌಂಟ್ ಡೆಫಿಸಿಟ್ ಸ್ಥಿತಿ ಸಂಪೂರ್ಣ ಬದಲಾಗ್ತದೆ ಅಂತ. ಆಮದು ಇಲ್ಲದಿದ್ದರೆ ಅಂದರೆ ಏನು? ಚಿನ್ನ ಖರೀದಿ ಮಾಡಬೇಡಿ ಅಂತ. ಆ ವಿಡಿಯೋಗಳು ಇಂಟರ್ನೆಟ್ನಲ್ಲಿ ಸಿಗ್ತವೆ. ಅದೇ ಸಮಯದಲ್ಲಿ ಚಿನ್ನದ ಆಮದು ಸುಂಕ ಹೆಚ್ಚಿಸಲಾಯಿತು. ಬ್ಯಾಂಕ್ಗಳಿಗೆ ಚಿನ್ನದ ನಾಣ್ಯ ಮಾರಾಟ ಕಡಿಮೆ ಮಾಡಲು ಸೂಚನೆ ನೀಡಲಾಯಿತು. ಜನರು ಚಿನ್ನಕ್ಕಿಂತ ಬೇರೆ ಹೂಡಿಕೆ ಆಯ್ಕೆಗಳನ್ನು ಬಳಸಬೇಕು ಎಂದು ಮನವಿ ಮಾಡಲಾಯಿತು. ಈ ಅಂಶಗಳು ರಮ್ಯಾ ಅವರ ಕಣ್ಣಿಗೆ ಯಾಕೆ ಬಿದ್ದಿಲ್ಲ? ಭಾರತಕ್ಕೆ ಸದ್ಯ ಇರೋದು ಅಂತರ್ ಸಮಸ್ಯೆಗಳಲ್ಲ, ಗಡಿಯಾಚೆ ಆಗ್ತಿರೋ ಯುದ್ಧಗಳು ಪರಿಣಾಮ ಬೀರ್ತಾ ಇರೋದು. ಇತ್ತೀಚಿನ ದಶಕಗಳಲ್ಲಿ ಕಾಣದೇ ಇದ್ದಂಥ ಸಿಲಿಂಡರ್ ಸಮಸ್ಯೆಯನ್ನು ಕಂಡಾಗಿದೆ. ಯುದ್ಧದ ಕಾರ್ಮೋಡವೇ ಹಾಗೆ, ಯುದ್ಧದಲ್ಲಿ ಇಲ್ಲದೇ ಇರೋರನ್ನ ಕೂಡ ಹೈರಾಣ್ ಮಾಡುತ್ತೆ. ಪ್ರತಿಯೊಬ್ಬ ಪ್ರಧಾನಿಗಳ ಅವಧಿಯಲ್ಲಿ ಇಂಥ ಸವಾಲುಗಳು ಬಂದಿದೆ. ಆ ಸಮಯದಲ್ಲಿ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಹೇಗೆ ದೇಶವನ್ನ ಕಾಪಾಡಿಕೊಳ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಕೋವಿಡ್ ಥರದ ಕ್ಲೂಲೆಸ್ ಸನ್ನಿವೇಶವನ್ನೇ ಭಾರತ ಸಮರ್ಥವಾಗಿ ಎದುರಿಸಿದೆ ಅಂದರೆ ಇವೆಲ್ಲವೂ ಟೆಂಪರವರಿ ಅನಿಸೋ ಸಂಕಷ್ಟಗಳು. ಒಂದು ವೇಳೆ ಮೋದಿ ಆಡಳಿತ ಇಷ್ಟವಾಗದೇ ಇದ್ದಲ್ಲಿ, ಸಾಮಾನ್ಯರ ಬದುಕು ಕಷ್ಟವಾದಲ್ಲಿ ಚುನಾವಣೆಯಲ್ಲಿ ಜನ ಉತ್ತರ ಕೊಡ್ತಾರೆ. ಜನರಿಗೆ ಯಾರೂ ಮುಲಾಜು ಅಲ್ವಾ? ಇದು ಈ ಹೊತ್ತಿನ ಅಪ್ಡೇಟ್ಸ್. ನಾಳೆ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಇನ್ಸೈಟ್ ರಶ್ ಕನ್ನಡ.